ಮುಸ್ಲಿಮರಿಗೂ ಅಯ್ಯಪ್ಪನಿಗೂ ಏನು ಸಂಬಂಧ? ಕೇರಳದ ಒಂದು ಮಸೀದಿಯಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆ ಯಾಕೆ ನಡೆಯುತ್ತದೆ? ಶಬರಿಮಲೆ ಅಯ್ಯಪ್ಪನ ದರ್ಶನಕ್ಕೆ ಹೋಗುವವರು ಕೇರಳದಲ್ಲಿರುವ ಈ ಮಸೀದಿಗೆ ಭೇಟಿ ಕೊಡುವುದು ಯಾಕೆ? ಹೌದು, ಇಂತಹ ಹಲವು ರೋಚಕ ಪ್ರಶ್ನೆಗಳಿಗೆ ಈ ವಿಡಿಯೋ ನಿಮಗೆ ಉತ್ತರ ಕೊಡ್ತಾ ಇದೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಅಯ್ಯಪ್ಪನ ಮಹಿಮೆ, ಅಯ್ಯಪ್ಪನ ಪವಾಡ, ಅಯ್ಯಪ್ಪನ ಚಮತ್ಕಾರ ಒಂದ ಎರಡ? ಆ ಶಬರಿಮಲೆ ಅಯ್ಯಪ್ಪನನ್ನು ಭಕ್ತಿಯಿಂದ ಬೇಡಿಕೊಂಡರೆ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ ಅನ್ನೋದು ಜಗಜ್ಜಾಹೀರಾತವಾಗಿದೆ. ಇದೇ ಕಾರಣ ಕೋಟ್ಯಾಂತರ ಅಯ್ಯಪ್ಪನ ಭಕ್ತರು ಪ್ರತಿ ವರ್ಷ ಶಬರಿಮಲೆಗೆ ಭೇಟಿ ಕೊಟ್ಟು ಅಯ್ಯಪ್ಪನ ದರ್ಶನವನ್ನು ಪಡೆದು ಧನ್ಯರಾಗುತ್ತಾರೆ. ಭಕ್ತರು ತಮ್ಮ ಕಷ್ಟಗಳನ್ನು ದೂರಾಗಿಸುವಂತೆ ಅಯ್ಯಪ್ಪ ಸ್ವಾಮಿಯ ಬಳಿ ಬೇಡಿಕೆಯನ್ನಿಟ್ಟು ಮಾಲೆಯನ್ನು ಧರಿಸುತ್ತಾರೆ. ಮಾಲೆ ಧರಿಸಿದಾಗ ಭಕ್ತರು ಕಠಿಣ ವ್ರತವನ್ನು ಪಾಲಿಸಬೇಕಾಗುತ್ತದೆ. ಮಾಲೆ ಧರಿಸಿದ ವ್ರತಧಾರಿಗಳು ಕೊರೆಯುವ ಚಳಿಯಲ್ಲಿ ಮುಂಜಾನೆ ಬೇಗ ಎದ್ದು ತಣ್ಣೀರಿನಿಂದ ಸ್ನಾನ ಮಾಡುತ್ತಾರೆ. ಹಿಡಿದ ವ್ರತ ಮುಗಿಯುವ ತನಕ ಕಾಲಿಗೆ ಚಪ್ಪಲಿಯನ್ನು ಕೂಡ ಧರಿಸುವುದಿಲ್ಲ. ಮಾಂಸಾಹಾರದೊಂದಿಗೆ ತಮ್ಮ ಐಷಾರಾಮಿ ಜೀವನ ಶೈಲಿಯನ್ನು ತ್ಯಜಿಸಿ ದುಶ್ಚಟಗಳಿಂದ ದೂರಾಗಿ ಅಯ್ಯಪ್ಪನ ನಾಮ ಸ್ಮರಣೆಯಲ್ಲಿ ತಲ್ಲೀನರಾಗಿರುತ್ತಾರೆ. 41 ದಿವಸಗಳ ಕಾಲ ಕಠಿಣ ವ್ರತವನ್ನು ಆಚರಿಸಿ ಇರುಮುಡಿ ಹೊತ್ತು ಪಂಪಾ ನದಿಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಶಬರಿಮಲೆಯಲ್ಲಿರುವ ಆ 18 ಮೆಟ್ಟಿಲುಗಳನ್ನು ಹತ್ತಿ ಅಯ್ಯಪ್ಪನ ದರ್ಶನ ಮಾಡಿ ಪುನೀತರಾಗುತ್ತಾರೆ. ಇದು ನಿಮಗೆಲ್ಲ ಗೊತ್ತಿರುವ ವಿಚಾರವೇ. ಆದರೆ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನಕ್ಕೆ ಹೋಗುವ ಮೊದಲು ಅಲ್ಲಿಗೆ ಹತ್ತಿರ ಇರುವೊಂದು ಮುಸ್ಲಿಮರ ಮಸೀದಿಗೂ ಹೋಗಿ ಆ ಮಸೀದಿಯಲ್ಲಿ ಅಯ್ಯಪ್ಪನ ಪೂಜೆ ಮಾಡುತ್ತಾರೆ ಅಂದರೆ ನೀವು ನಂಬುತ್ತೀರಾ? ಹೌದು, ಈ ವಿಚಾರ ತಿಳಿದರೆ ಪ್ರತಿಯೊಬ್ಬರಿಗೂ ಅಚ್ಚರಿ ಉಂಟಾಗುವುದು ಸಹಜವೇ. ಶಬರಿಮಲೆ ಹೋಗುವ ದಾರಿಯಲ್ಲಿ ಕೇರಳ ರಾಜ್ಯದ ಇರುಮಲೆ ಎಂಬ ಜಾಗದಲ್ಲಿ ವಾವರ್ ಮಸೀದಿ ಕೂಡ ಇರೋದು. ದೇವಸ್ಥಾನದಂತಿರುವ ಈ ಮಸೀದಿ ವಾವರ್ ಸ್ವಾಮಿಗೆ ಅರ್ಪಿತವಾಗಿದೆ. ವಿಶೇಷವೆಂದರೆ 106 ವರ್ಷಗಳಿಂದ ಶಬರಿಮಲೆ ಅಯ್ಯಪ್ಪನ ದರ್ಶನ ಪಡೆಯುವ ಮೊದಲು ಈ ಮಸೀದಿಗೆ ಹೋಗಿ ಅಯ್ಯಪ್ಪನ ಪೂಜೆ ಮಾಡಿ ಆಮೇಲೆ ಶಬರಿಮಲೆಗೆ ಹೋಗಿ ಅಯ್ಯಪ್ಪನ ದರ್ಶನ ಪಡೆಯುವುದು ವಾಡಿಕೆಯಾಗಿದೆ. ಈ ಮಸೀದಿಗೆ ಹೆಚ್ಚಾಗಿ ಕೇರಳ ಹಾಗೂ ತಮಿಳುನಾಡಿನಿಂದ ಬರುವ ಭಕ್ತರು ಭೇಟಿ ಕೊಡುವುದು ಒಂದು ಪದ್ಧತಿಯಾಗಿದೆ. ಈ ರೀತಿ ಅಯ್ಯಪ್ಪನ ಭಕ್ತರು ಮಸೀದಿಯಲ್ಲಿ ಪೂಜೆ ಮಾಡಲು ಒಂದು ಕಾರಣ ಇದೆ. ಇತಿಹಾಸದ ಪ್ರಕಾರ ವಾವರ್ ಎಂಬ ಒಬ್ಬ ಮುಸ್ಲಿಂ ಸಂತನಾಗಿದ್ದ. ಅವನು ಅರಬ್ ದೇಶದಿಂದ ಭಾರತಕ್ಕೆ ಇಸ್ಲಾಂ ಧರ್ಮದ ಪ್ರಚಾರ ಮಾಡೋಕೆ ಬಂದಿದ್ದ. ಹಾಗೆಯೇ ಇನ್ನೊಂದು ಕಥೆಯ ಪ್ರಕಾರ ವಾವರ್ ಒಬ್ಬ ಕಡಲ್ಗಳ್ಳನಾಗಿದ್ದ. ಸಮುದ್ರದಲ್ಲಿ ಕಂಡವರ ಹಡಗುಗಳನ್ನು ದರೋಡೆ ಮಾಡುತ್ತಿದ್ದ. ಹೀಗೆ ಭಾರತದ ಕೇರಳ ತೀರವನ್ನು ತಲುಪಿದಾಗ ಅವನಿಗೆ ಅಯ್ಯಪ್ಪನ ಪವಾಡಗಳ ಬಗ್ಗೆ, ಚಮತ್ಕಾರಗಳ ಬಗ್ಗೆ ಗೊತ್ತಾಗುತ್ತದೆ. ಅಂದಿನಿಂದ ವಾವರ್ ಅಯ್ಯಪ್ಪನ ಭಕ್ತನಾಗಿ ಪರಿವರ್ತನೆಗೊಂಡು ಒಬ್ಬ ಸಂತನಾಗುತ್ತಾನೆ ಎನ್ನುವ ಕಥೆ ಕೂಡ ಜಗಜ್ಜಾಹೀರಾತವಾಗಿದೆ. ಮುಂದೆ ಅವನು ಅಯ್ಯಪ್ಪನ ದರ್ಶನಕ್ಕೆ ಹೋಗುವ ಭಕ್ತಾದಿಗಳನ್ನು ಕಾಪಾಡುವ ಜವಾಬ್ದಾರಿಯನ್ನು ಹೊತ್ತುಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ತದನಂತರ ಅವನ ಸಾವಿನ ನಂತರ ಅವನ ನೆನಪಿಗಾಗಿ ಇರುಮಲೆಯಲ್ಲಿ ಇವನಿಗಾಗಿ ಒಂದು ಮಸೀದಿಯನ್ನು ಕಟ್ಟಿದ್ದಾರೆ. ಹಾಗೂ ಈ ವಾವರನ್ನ ಇಲ್ಲಿ ವಾವರ್ ಸ್ವಾಮಿ ಎಂದು ಕೂಡ ಪೂಜಿಸುತ್ತಾರೆ. ಈ ಮಸೀದಿಯಲ್ಲಿ ಈಗಲೂ ಕೂಡ ನೀವು ವಾವರ್ ಬಳಸಿದ ಖಡ್ಗವನ್ನು ಕಾಣಬಹುದು. ಇದೇ ಕಾರಣ ಶಬರಿಮಲೆಯಂತಹ ದಟ್ಟ ಕಾಡಿನಲ್ಲಿ ಪ್ರಾಣಿಗಳಿಂದ ಹಾಗೂ ದರೋಡೆಕೋರರಿಂದ ರಕ್ಷಣೆಗಾಗಿ ಅಯ್ಯಪ್ಪನ ಭಕ್ತರು ಇಲ್ಲಿ ವಾವರ್ ಸ್ವಾಮಿಯನ್ನು ಮಸೀದಿಯಲ್ಲಿ ಪೂಜಿಸುವ ಒಂದು ವಾಡಿಕೆ 106 ವರ್ಷಗಳಿಂದ ನಡೆದುಕೊಂಡು ಬಂದಿದೆ. ವಿಶೇಷವೇನೆಂದರೆ ಒಂದು ಮುಸ್ಲಿಂ ಮಸೀದಿಯಲ್ಲಿ ಹಿಂದೂ ದೇವರ ಜೈಕಾರ ಆಗುತ್ತದೆ ಅಂದರೆ ನೀವು ನಂಬಲೇಬೇಕು. ಸ್ನೇಹಿತರೆ, ಈ ಒಂದು ಆಚರಣೆಗೆ, ಈ ಒಂದು ಸಂಪ್ರದಾಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ರೋಚಕ ಮಾಹಿತಿಯೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಿಮಗೆ ಸಿಗುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ ಆ್ಯಂಡ್ ಬೆಟರ್ ಯು ಟೇಕ್ ಕೇರ್.
ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು. ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.